ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ 12 ಮುಕ್ತಾಯ ಆದ್ರೂ ಕೂಡ ಎಲ್ಲೆಲ್ಲೂ ಬರೀ ನಮ್ಮ ಪುಟ್ಟಿಯದೇ ಹವ. ಹೋದಲ್ಲೆಲ್ಲ ಜನ ಅವರಿಗೆ ಯಾವ ರೀತಿ ಮುತ್ತಿಕೊಳ್ತಾರೆ ಅನ್ನೋದನ್ನ ಪ್ರತಿದಿನ ನಾವು ನೋಡ್ತಾನೆ ಇದ್ದೀವಿ. ಇಂದು ರಕ್ಷಿತಾ ತಮ್ಮ 25ನೇ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ಳುತ್ತಿದ್ದಾರೆ. ರಕ್ಷಿತಾ ಅವರಿಗೆ ಶುಭಾಶಯಗಳನ್ನ ತಿಳಿಸುತ್ತಾ ಅವರು ನಡೆದು ಬಂದ ಹಾದಿಯನ್ನೊಮ್ಮೆ ಮೆಲುಕು ಹಾಕೋಣ. ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಪಡುಬಿದ್ರಿಯಲ್ಲಿ, ಬೆಳೆದಿದ್ದು ಮಾಯಾನಗರಿ ಮುಂಬೈನಲ್ಲಿ. ಸದಾ ಉತ್ಸಾಹದ ಚಿಲುಮೆಯಾಗಿರುವ ಈಕೆಯದ್ದು ಮಧ್ಯಮ ವರ್ಗದ ಕುಟುಂಬ. ಒಂದು ಮಾತಿದೆ, ಬಡವನಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯೋದು ನಮ್ಮ ತಪ್ಪು ಅಂತ. ಮೇ ಬಿ ಈ ಮಾತುಗಳನ್ನ ನಮ್ಮ ಪುಟ್ಟಿ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಈಗಾಗಲೇ ಅರ್ಥವಾಗಿರೋ ಸತ್ಯ. ನಮಗೆ ಸಾವಿರಾರು ಅವಕಾಶಗಳು ಬರಬಹುದು, ಆದ್ರೆ ಅವಕಾಶಗಳು ಪಡೆದವರೆಲ್ಲರೂ ಕೂಡ ಸಾಧಕರಾಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಅವಕಾಶವನ್ನ ಬಳಸಿಕೊಂಡವರಷ್ಟೇ ಬೆಳೆಯುತ್ತಾರೆ. ಅಂತವರಲ್ಲಿ ನಮ್ಮ ರಕ್ಷಿತಾ ಕೂಡ ಒಬ್ರು. ಅದು ಸೆಪ್ಟೆಂಬರ್ 28, 2025. ರಕ್ಷಿತಾ ಶೆಟ್ಟಿ ಬದುಕಿನಲ್ಲಿ ಹೊಸದೊಂದು ಅಧ್ಯಾಯ ಆರಂಭವಾದ ದಿನ. ರಕ್ಷಿತಾ ಶೆಟ್ಟಿ ಕನ್ನಡದ ಅತೀ ದೊಡ್ಡ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾರೆ. ಆ ದಿನ ರಕ್ಷಿತಾ ಎಷ್ಟು ಸಂಭ್ರಮಿಸಿದ್ದಾರೋ ಗೊತ್ತಿಲ್ಲ, ಆದ್ರೆ ಅವರನ್ನ ಇಷ್ಟಪಡ್ತಾ ಇದ್ದ ಅದೆಷ್ಟೋ ಜನರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಸಿನಿಮಾ, ಧಾರಾವಾಹಿ, ರಿಯಾಲಿಟಿ ಶೋ, ಸೆಲೆಬ್ರಿಟಿಗಳು ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಅನ್ನುವಂತಿದ್ದ ನಮ್ಮ ಕರಾವಳಿಯ ಅದೆಷ್ಟೋ ಜನ ಆವತ್ತಿನಿಂದ ಬದಲಾಗ್ತಾರೆ. ಬಿಗ್ ಬಾಸ್ ಒಂದೇ ಒಂದು ಸೀಸನ್ ಕೂಡ ನೋಡದ ಅದೆಷ್ಟೋ ಜನ ಇಲ್ಲ, ಈ ಬಾರಿ ನಾವು ನೋಡ್ತೀವಿ ಅನ್ನೋ ಹಠಕ್ಕೆ ಬೀಳ್ತಾರೆ. ಅದಕ್ಕೆ ಕಾರಣ ರಕ್ಷಿತಾ ಶೆಟ್ಟಿ ಮೇಲಿದ್ದ ಪ್ರೀತಿ, ಅಭಿಮಾನ. ಅತ್ತ ರಕ್ಷಿತಾ ಕಿಚನ್ಗೆ ತನ್ನ ರೆಸಿಪಿ ಹೇಳಿಕೊಟ್ಟು ಬಿಗ್ ಬಾಸ್ ಮನೆಗೆ ಒಂಟಿಯಾಗಿ ಎಂಟ್ರಿ ಕೊಡ್ತಾರೆ. ಆದ್ರೆ ಆಕೆಯ ಮನಸ್ಸಿನ ತೊಳಲಾಟ ಯಾವ ರೀತಿ ಇದ್ದಿರಬಹುದು ಅನ್ನೋದನ್ನ ಒಮ್ಮೆ ನೀವು ಊಹಿಸಿಕೊಳ್ಳಿ. ಕನ್ನಡ ಸಿನಿಮಾ, ಕಿರುತೆರೆ, ಸೆಲೆಬ್ರಿಟಿಗಳು ಯಾವುದರ ಗಂಧ ಗಾಳಿ ಗೊತ್ತಿಲ್ಲದ ರಕ್ಷಿತಾಗೆ ಒಂದು ಬಾರಿ ಯಾವುದೋ ಹೊಸ ಲೋಕಕ್ಕೆ ಬಂದ ಅನುಭವ, ಜೊತೆಗೆ ಭಾಷಾ ಸಮಸ್ಯೆ. ಇದರ ಮಧ್ಯೆ ಅಲ್ಲಿದ್ದ ಅದೆಷ್ಟೋ ಸೆಲೆಬ್ರಿಟಿಗಳು ಆಕೆಯನ್ನ ಮೊದಲ ದಿನವೇ ಯಾವ ರೀತಿ ನೋಡಿದ್ರು ಅನ್ನೋದು ಇನ್ನೂ ಕೂಡ ನಮ್ಮ ಕಣ್ಣ ಮುಂದಿದೆ. ಆಕೆಗೆ ನಿಜಕ್ಕೂ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿನಲ್ಲಿ ಬಿಟ್ಟ ಅನುಭವದಂತಿತ್ತೋ ಏನೋ. ಓಕೆ, ಮನೆಗೇನೋ ಬಂದೆ, ಆದ್ರೆ ಮನೆಯಲ್ಲಿ ನನ್ನವರು ಯಾರೂ ಇಲ್ಲ. ಇದರ ನಡುವೆ ಅರಗಿಸಿಕೊಳ್ಳಲಾಗದ ಆಘಾತ. ಮೊದಲ ದಿನವೇ ಮನೆ ಮಂದಿಯ ಟಾರ್ಗೆಟ್ಗೆ ಗುರಿಯಾಗ್ತಾರೆ. ಬಂದ ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಹೊರಗೆ ಬರ್ತಾರೆ. ಪಾಪ, ಏನಾಯ್ತು ಅನ್ನೋದು ಅರ್ಥವಾಗೋಕೆ ಆಕೆಗೆ ಎಷ್ಟು ಕಷ್ಟವಾಗಿತ್ತೋ ಆಕೆಗೆ ಗೊತ್ತು. ಇತ್ತ ರಕ್ಷಿತಾ ಪರ ಸಾಕಷ್ಟು ಜನ ಧ್ವನಿ ಎತ್ತಿದ್ರು. ಕೊನೆಗೆ ವೀಕೆಂಡ್ ನಲ್ಲಿ ಮನೆಗೆ ವಾಪಸ್ ಬರ್ತಾರೆ ನಮ್ಮ ಪುಟ್ಟಿ. ಆದ್ರೆ ಬಂದಾಗಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ರಕ್ಷಿತಾ ಸವೆಸಿದ್ದು ಬರೀ ಸವಾಲಿನ ಹಾದಿಯನ್ನೇ. ಮನೆಗೆ ವಾಪಸ್ ಬಂದ ದಿನವೂ ಕೊಂಕು ಮಾತುಗಳು, ಅವಹೇಳನ. ಪಾಪ, ತನ್ನವರು ಅಂತ ಯಾರಿಗಾದ್ರೂ ಹೇಳೋಣ ಅಂದ್ರೆ ಅಲ್ಲಿ ಯಾರಿದ್ದಾರೆ? ಆದ್ರೆ ರಕ್ಷಿತಾ ಧೈರ್ಯ ಮೆಚ್ಚಲೇಬೇಕು. ಆಕೆಗಾಗಿ ಆಕೆಯೇ ನಿಲ್ತಾರೆ. ಘಟಾನುಘಟಿ ಸೆಲೆಬ್ರಿಟಿಗಳ ಆರೋಪ, ಅವಹೇಳನಕ್ಕೆ ರಕ್ಷಿತಾ ಏಕಾಂಗಿಯಾಗಿ ಉತ್ತರ ಕೊಡ್ತಾರೆ. ತಪ್ಪು ಕನ್ನಡ ಮಾತನಾಡಿ ಡ್ರಾಮಾ ಮಾಡ್ತಾಳೆ ಅಂತ ಹೇಳ್ತಿದ್ದ ಮಂದಿಗೆ ರಕ್ಷಿತಾ ಟಕ್ಕರ್ ಕೊಡ್ತಾರೆ. ಭಾಷೆ ಕೇವಲ ಸಂವಹನದ ಮಾಧ್ಯಮವೇ ಹೊರತು ದಬ್ಬಾಳಿಕೆಗೆ ಅಸ್ತ್ರ ಅಲ್ಲ ಅನ್ನೋದನ್ನ ತನ್ನ ಆಟದ ಮೂಲಕ ತೋರಿಸ್ಕೊಡ್ತಾರೆ. ನಿಧಾನಕ್ಕೆ ರಕ್ಷಿತಾ ಯಾಕೆ ಅಂದೋರು ರಕ್ಷಿತಾ ಬೇಕು ಅನ್ನುವಷ್ಟು ಬದಲಾಗತ್ತೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಭಾಷಾ ಸಮಸ್ಯೆಯಿಂದ ಅದೆಷ್ಟೋ ಬಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ವೀಕೆಂಡ್ ಬಂದ್ರೆ ಸಾಕು ಭಯದಲ್ಲಿ ಕಿಚ್ಚನ ಮುಂದೆ ಇರುವವರು ಕನ್ನಡವೆಲ್ಲ ಮರೆತು ಹೋಗ್ತಾ ಇತ್ತು. ಅದನ್ನೇ ಡ್ರಾಮಾ ಅನ್ನೋರು ಇನ್ನೊಂದಿಷ್ಟು ಜನ. ಹೀಗಾಗಿ ಆಡಬೇಕಾದ ಅದೆಷ್ಟೋ ಮಾತುಗಳು ಆಕೆಯಲ್ಲೇ ಉಳಿದಿತ್ತು ಹೆಚ್ಚು. ರಕ್ಷಿತಾ ಶೆಟ್ಟಿ ರೀತಿಯ ಸ್ಪರ್ಧಿಗಳು ಇದುವರೆಗೂ ಯಾರೂ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ರಕ್ಷಿತಾ ಬಿಗ್ ಬಾಸ್ ಅನ್ನ ಕೇವಲ ಆಟವಾಗಿ ನೋಡಲೇ ಇಲ್ಲ. ಕೊನೆಯ ಕ್ಷಣದವರೆಗೂ ಆಕೆಯಲ್ಲಿದ್ದು ಬರೀ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನೋ ಆಸೆ ಹೊರತು ಟ್ರೋಫಿ ಅಲ್ಲ. ಆಕೆಯ ವ್ಯಕ್ತಿತ್ವ ಟ್ರೋಫಿಗಿಂತ ಎತ್ತರದಲ್ಲಿದೆ ಅನ್ನೋದಂತೂ ಸತ್ಯ. ರಕ್ಷಿತಾ ಬಿಗ್ ಬಾಸ್ ಮನೆಯ ಪ್ರತಿ ಜೀವಗಳನ್ನ ಪ್ರೀತಿಸಿದ್ರು.
ಮನೆಯ ಪ್ರತಿ ಮೂಲೆಗಳಲ್ಲೂ ನೆನಪಿನ ಬೀಜ ಬಿತ್ತಿದ್ರು. ಇದ್ದಷ್ಟು ದಿನ ಬರೀ ಖುಷಿ ಹಂಚೋಕೆ ಪ್ರಯತ್ನಿಸಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥರಹಿತವಾಗಿ ಬದುಕಿದ ಜೀವ ಅಂದ್ರೆ ಅದು ಟಗರು ಪುಟ್ಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿ ರಕ್ಷಿತಾಗೆ ಸಿಗದೆ ಇರಬಹುದು, ಆದ್ರೆ ಜೀವನದುದ್ದಕ್ಕೂ ಮುಗಿಯದಷ್ಟು ಪ್ರೀತಿ ಅಭಿಮಾನ ಆಕೆಗೆ ಸಿಕ್ಕಿದೆ ಅನ್ನೋದಂತೂ ಸತ್ಯ. ಕಳೆದ ಪ್ರತಿ ಸೀಸನ್ಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಹೊಸ ಪ್ರೇಮ ಕಥೆಗಳು ಹುಟ್ಕೊಳ್ತಾ ಇದ್ವು ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೆ ರಕ್ಷಿತಾ ಈ ಸೀಸನ್ ನಲ್ಲಿ ಬೆಲೆ ಕಟ್ಟಲಾಗದ ಒಂದು ಹೊಸ ಸಂಬಂಧಕ್ಕೆ ನಾಂದಿ ಹಾಡ್ತಾರೆ. ಅಣ್ಣ ತಂಗಿ ಸ್ನೇಹ ಅಂದ್ರೆ ಏನು ಅನ್ನೋದನ್ನ ಇಡೀ ಕನ್ನಡಿಗರಿಗೆ ಅರ್ಥ ಮಾಡಿಸ್ತಾರೆ. ಮೇ ಬಿ ರಘು ಅವರು ಈ ವಿಚಾರದಲ್ಲಿ ಎಷ್ಟು ಲಕ್ಕಿ ಅನ್ಸತ್ತೆ. ಟ್ರೋಫಿ ಸಿಗದಿದ್ರು ಅವರಿಗೊಂದು ಮುದ್ದು ತಂಗಿ ಸಿಕ್ಕಿದ್ಲು. ಸದ್ಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗಿರಬಹುದು, ಆದ್ರೆ ನನ್ನ ಪ್ರಕಾರ ಯಾವತ್ತಿಗೂ ರಕ್ಷಿತಾ ವಿನ್ನರ್. ಒಂದು ಆಟವನ್ನ ಬರೀ ಆಟವಾಗಿ ನೋಡದೆ ಮಾನವೀಯತೆ, ಪ್ರೀತಿ, ಕಾಳಜಿ ಅಂದ್ರೆ ಏನು ಅಂತ ತೋರಿಸಿಕೊಟ್ಟವರು ರಕ್ಷಿತಾ. ಫಿನಾಲೆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ. ಬರುವಾಗ ನೀವ್ ಯಾರು ಅನ್ನೋದೇ ಹಲವರಿಗೆ ಗೊತ್ತಿರಲಿಲ್ಲ, ಆದ್ರೆ ಇವತ್ತು ಈ ಸೆಲೆಬ್ರಿಟಿಗಳ ಮಧ್ಯೆ ಗ್ರ್ಯಾಂಡ್ ಫಿನಾಲೆ ತನಕ ಬಂದಿದ್ದೀರಾ ಅಂದ್ರೆ ಅದು ಒಂದು ಸಣ್ಣ ಸಾಧನೆಯಂತೂ ಅಲ್ವೇ ಅಲ್ಲ ಅಂತ. ಇಲ್ಲಿ ಗೊತ್ತಾಗುತ್ತೆ ರಕ್ಷಿತಾ ಜರ್ನಿ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಎಷ್ಟೊಂದು ಮಟ್ಟಿಗೆ ತಿಳ್ಕೊಂಡಿದ್ದಾರೆ, ಮೆಚ್ಚುಗೆಯನ್ನ ಹೊಂದಿದ್ದಾರೆ ಅಂತ. ಸದ್ಯಕ್ಕೆ ರಕ್ಷಿತಾ ಎಲ್ಲರ ಫೇವ್ರೇಟ್. ಬಿಗ್ ಬಾಸ್ ಕನ್ನಡ 12 ಮುಕ್ತಾಯವಾಗಿ 2 ತಿಂಗಳಾದ್ರೂ ಕೂಡ ಎಲ್ಲೂ ಕೂಡ ರಕ್ಷಿತಾ ಅವರ ಹವಾ ಕಮ್ಮಿ ಆಗಿಲ್ಲ. ಎಲ್ಲೆಡೆ ಸಾಕಷ್ಟು ಅಭಿಮಾನಿಗಳು ಅವರು ಹೋದಾಗ ಮುತ್ತಿಕೊಳ್ತಾರೆ, ಪ್ರೀತಿ ತೋರಿಸ್ತಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರನ್ನ ಅತಿಥಿಯಾಗಿ ಕರೀತಾರೆ. ಇಲ್ಲೇ ಗೊತ್ತಾಗತ್ತೆ ರಕ್ಷಿತಾ ಎಷ್ಟರ ಮಟ್ಟಿಗೆ ಈ ಒಂದು ಪ್ರೀತಿಯನ್ನ ಗಳಿಸಿದ್ದಾರೆ ಅಂತ. ಅದಕ್ಕೆಲ್ಲ ಕಾರಣ ಅವರ ವ್ಯಕ್ತಿತ್ವ. ರಕ್ಷಿತಾ, ನಿಮ್ಮ ಈ ಗುಣ ಹೀಗೆ ಮುಂದುವರಿಯಲಿ, ಇನ್ನಷ್ಟು ದೊಡ್ಡ ಅವಕಾಶಗಳು ನಿಮಗೆ ಮುಂದಕ್ಕೆ ಸಿಗಲಿ ಅಂತ ಆಶಿಸ್ತೀವಿ. ಕೊನೆಯದಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.